ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಬಹಳ ಕಲ್ಪನೆ ಇದೆ. ನೀವು ತಗೊಂತೀರಾ ಪುಸ್ತಕ ತಗೊಂತೀರಾ? ಏನಾದ್ರು ಏನಾದ್ರು ಇದು ಮಾಡ್ತೀರಾ? ನಾನು ಟೀಚರ್ಸ್ ತಯಾರು ಮಾಡ್ತಾ ಇದ್ವಿ. ಅಲ್ಲ, ವಿಜಯನಗರ ಜಿಲ್ಲೆಯಲ್ಲಿ ಹಾ, ಸರ್ಕಾರಿ ಶಾಲೆಗಳನ್ನ ಹಾ. ಏನಾದ್ರು ನೀವು ತಗೊಂತೀರಾ? ನಾವು ಅದೇ ಹೇಳ್ತೀವಿ, ನಾವು ಪೋಷಣ ಅಭಿಯಾನ ಎಲ್ಲ ಶಾಲೆಗಳಲ್ಲಿ ಮಾಡ್ತಾ ಇದೀವಿ. ಶಿಕ್ಷಣದಲ್ಲಿ ನಾವು ಮೌಲ್ಯಧಾರಿ ಶಿಕ್ಷಣ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ಅದೇ ಸರ್ಕಾರದ ಪರ್ಮಿಷನ್ ಅದಕ್ಕೆ ಬೇಕಾಗಿದೆ. ನಾವು ಮಾತಾಡ್ತಾ ಇದ್ದೀವಿ. ನೀವು ತಗೋಬೇಕಲ್ಲ. ನಾವು ಮೌಲ್ಯಧಾರಿ ಶಿಕ್ಷಣ ಮಾತ್ರ ಕೊಡ್ತೀವಿ. ಪೂರ್ತಿಗೆ ಶಾಲೆ ನಾವು ದತ್ತು ತಗೊಳ್ಲಿಕ್ಕಿಲ್ಲ. ಯಾಕೆಂದ್ರೆ ಮುಖ್ಯವಾಗಿ ಏನ್ ಕೊರತೆ ಇದೆ ಸರ್ಕಾರಿ ಶಾಲೆನಲ್ಲಿ ಅಂದ್ರೆ ಶಿಕ್ಷಕರು ಸರಿಯಾದ ಶಿಕ್ಷಕರಿಲ್ಲ. ಆ ಶಿಕ್ಷಕರು ನಾವು ಯೂನಿವರ್ಸಿಟಿ ಮೂಲಕ ತಯಾರು ಮಾಡ್ತಾ ಇದೀವಿ. ಬಹುಶಃ 4-5 ವರ್ಷದ ಆದ್ಮೇಲೆ ತುಂಬಾ ಜನ ನಮ್ಮ ಯೂನಿವರ್ಸಿಟಿ ಶಿಕ್ಷಕರು ಬರ್ತಾರೆ. ಆದ್ಮೇಲೆ ನಾವು ನಿಮ್ ಸಂಸ್ಥೆ ಏನಾದ್ರು ಬದಲಾವಣೆ ಆಗ್ಬೋದು ಅಂತ ಸರ್ಕಾರಿ ನಾನು ಡೈರೆಕ್ಟ್ ಆಗಿ ನಾವು ಏನ್ ಮಾಡ್ತಾ ಇಲ್ಲ ಇವತ್ತಿಗೆ. ಯಾಕೆಂದ್ರೆ ಅಲ್ಲಿ ತುಂಬಾ ಕಾಂಪ್ಲಿಕೇಶನ್ ಆಗ್ತಾ ಇರುತ್ತೆ. ನಾವು ಸರ್ಕಾರದ ಜೊತೆ 2 ಕಾರ್ಯಕ್ರಮ ಮಾಡ್ತಾ ಇದ್ವಿ. ಒಂದು ಪೋಷಣದ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇದ್ವಿ. ಆರೋಗ್ಯದ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ವಿ. ಅಲ್ಲಿ ಸರ್ಕಾರ ಕೂಡ ನಮ್ಗೆ ಸಹಾಯ ಮಾಡುತ್ತೆ. ಶಿಕ್ಷಣದಲ್ಲಿ ನಮ್ಮ ಶಿಕ್ಷಕರು ತಯಾರಾದ್ಮೇಲೆ ನಾವು ಏನನ್ನ ಮಾಡ್ಲಿಕ್ಕೆ ಸಾಧ್ಯ. ಏನ್ ಹೇಳಕ್ ಬಯಸ್ತೀರಿ? ಇವತ್ತು ಜನ್ಸಿಗೆ ಒಂದೇ ಹೇಳ್ತೀನಿ, ನಿಮ್ಮ ಹತ್ರ ಇಂಥ ಪೊಟೆನ್ಶಿಯಲ್ ಇದೆ, ಇಂಥ ಬುದ್ಧಿಶಕ್ತಿ ಇದೆ, ಆದರ್ಶ ಇದೆ, ಸಾಮರ್ಥ್ಯ ಇದೆ, ಸರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ. ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ರಾಂಗ್ ಐಡಿಯಾಲಜೀಸ್. ಬಿ ಕ್ಲಿಯರ್, ಡಿಸ್ಕ್ರಿಮಿನೇಟ್, ಥಿಂಕ್ ಅಂಡ್ ದೆನ್ ಡಿಸೈಡ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.